ಓಂ ಶ್ರೀ ಗುರುದೇವೋಭ್ಯೋ ನಮಃ. ಓಂ ನಮೋ ನಾರಾಯಣಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ. ಕಾಮಾಕ್ಷಿ ಅಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ. ಇವರಿಗೆ ಸಬ್ಸ್ಕ್ರೈಬ್ ಆದಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಥೇಳಿ ತಮ್ಮ ಮುಂದೆ ಒಂದು ವಿನಂತಿ ಇಡ್ತಾ, ಈ ದಿನ ಇನ್ನೊಂದು ಹೊಸ ವಿಚಾರವನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಗ್ರಹಗಳು ಕೂತಿರುವ ಜಾಗದಿಂದ ಯಾವ ರೀತಿಯ ಫಲಗಳನ್ನು ಕೊಡ್ತಾರೆ ಅಂತ ತಿಳ್ಕೊಳ್ಳೋದು ಒಂದು ಮುಖ್ಯ ಆಯಿತು. ಅದರ ನಂತರ ಗ್ರಹಗಳು ಯಾವ ಲಗ್ನಕ್ಕೆ ಶತ್ರುಗಳು ಅಥವಾ ಮಿತ್ರರು ಅಂತ ತಿಳ್ಕೊಳ್ಳುವಂಥ ಒಂದು ವಿಚಾರ. ನೈಸರ್ಗಿಕವಾಗಿ ಯಾವ ಗ್ರಹರಿಗೆ ಮಿತ್ರ ಶತ್ರು ಸಮ ಅನ್ನೋದು ನಿಮಗೆ ಗೊತ್ತಿದೆ. ಈಗ ಲಗ್ನದಿಂದ ಒಂದು ಲಗ್ನಕ್ಕೆ ಯಾವ ಗ್ರಹಗಳು ಮಿತ್ರರಾಗ್ತಾರೆ, ಯಾವ ಗ್ರಹಗಳು ಶತ್ರುರಾಗ್ತಾರೆ ಅಂಥೇಳಿ ನಾವು ಕಣ್ಣಾಡಿಸಿ ನೋಡೋಣ ಬನ್ನಿ. ಈಗ ಯಾವುದೇ ಲಗ್ನ ಆಗಿರಲಿ, ಲಗ್ನದಿಂದ ಈಗ ಸದ್ಯಕ್ಕೆ ಮೇಷ ಲಗ್ನ ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ಮೇಷ ಲಗ್ನ. ಈ ಮೇಷ ಲಗ್ನಕ್ಕೆ ಮೊದಲು ಶತ್ರುಗಳು ಯಾರು ಅಂತ ತಿಳ್ಕೊಳ್ಳೋಣ. ಮೇಷ ಲಗ್ನದಿಂದ ಮೂರನೇ ಮನೆ ಶತ್ರು ಮನೆ ಆಗುತ್ತೆ. ಇದು ಅತ್ಯಂತ ಸುಲಭವಾಗಿ ಕಂಡುಹಿಡಿಯುವಂತಹ ವಿಧಾನ ನಿಮಗೆ ತಿಳಿಸ್ತಾ ಇದ್ದೀನಿ. ಲಗ್ನದಿಂದ ಮೂರನೇ ಮನೆ ಶತ್ರು, ಲಗ್ನದಿಂದ ಆರನೇ ಮನೆ ಶತ್ರು, 1, 2, 3, 4, 5, 6 ಆರನೇ ಮನೆ ಶತ್ರು, ಲಗ್ನದಿಂದ 7ನೇ ಮನೆ ಕೂಡ ಶತ್ರು, ಅದೇ ಲಗ್ನದಿಂದ 10ನೇ ಮನೆ ಕೂಡ ಶತ್ರು, 7, 8, 9, 10. ಹತ್ತನೇ ಮನೆಯಿಂದ 11ನೇ ಮನೆ ಕೂಡ ಶತ್ರು ಆಗುತ್ತೆ. ಇಲ್ಲಿರುವ ಗ್ರಹಗಳು ಶತ್ರುಗಳಾಗ್ತಾರೆ. ಹಾಗಾದರೆ ಮಿತ್ರ ಗ್ರಹಗಳು ಯಾರು ಅಂದರೆ, 2ನೇ ಮನೆ ಮಿತ್ರ, 4ನೇ ಮನೆ ಮಿತ್ರ, 5ನೇ ಮನೆ ಮಿತ್ರ, 8ನೇ ಮನೆ ಮಿತ್ರ, 9 ಮಿತ್ರ, 12 ಮಿತ್ರ. ಈ ರೀತಿ ಅತ್ಯಂತ ಸುಲಭವಾಗಿ ನೀವು ಕಂಡುಹಿಡ್ಬೋದು. ಲಗ್ನದಿಂದ 3ನೇ ಮನೆ, 6ನೇ ಮನೆ, 7ನೇ ಮನೆ, 10ನೇ ಮನೆ, 11ನೇ ಮನೆ ಗ್ರಹಗಳು ಶತ್ರುಗಳಾಗ್ತಾರೆ. 2ನೇ ಮನೆ, 4ನೇ ಮನೆ, 5, 8, 9, 12, 1 ಈ ಮನೆಗಳು ಮಿತ್ರರಾಗ್ತಾರೆ. ಈಗ ನಾವು ಇದನ್ನು ಈ ಲಗ್ನಕ್ಕೆ ಮಿತ್ರರು ಯಾರು, ಶತ್ರು ಯಾರು, ಸಮ ಯಾರು ಅನ್ನೋದನ್ನು ಈ ಲಗ್ನದಿಂದ ನಾವು ಕಂಡುಹಿಡೋಣ. ಲಗ್ನ ಮೇಷ ಲಗ್ನದ ಅಧಿಪತಿ ಕುಜ. ಈಗ ನೋಡಿ, 2ನೇ ಮನೆ ತಗೊಳ್ಳೋಣ. 2ನೇ ಮನೆ ಇದು ಮಿತ್ರ, ಇದು ಶುಕ್ರನ ಮನೆ ಋಷಭ. ತುಲಾ ಅದು ಕೂಡ ಶುಕ್ರನ ಮನೆ. ಒಂದು ಶತ್ರು ಬಂತು, ಒಂದು ಮಿತ್ರ ಬಂತು. ಆಗ ಏನಾಗುತ್ತೆ, ಇದು ಶತ್ರು ಸ್ಥಾನಕ್ಕೆ ಹೋಗೋದಿಲ್ಲ, ಸಮಸ್ಥಾನಕ್ಕೆ ಹೋಗ್ಬಿಡುತ್ತೆ. ಶುಕ್ರ ಈ ಲಗ್ನಕ್ಕೆ, ಗ್ರಹಕ್ಕೆ ಅಲ್ಲ, ಲಗ್ನಕ್ಕೆ ಸಮ ಅಂತ ಆಗಿಬಿಡ್ತಾನೆ. ನಂತರ ಇಲ್ಲಿ ತಗೊಳ್ಳೋಣ, ಇದು ಬುಧನ ಮನೆ ಮಿಥುನ, ಇನ್ನೊಂದು ಮನೆ ಒಂದು ಕನ್ಯಾ.
ಎರಡೂ ಕೂಡ ಶತ್ರು ಅಂತ ಬಂದಿರೋದ್ರಿಂದ ಬುಧ ಇಲ್ಲಿ ಶತ್ರು ಆಗಿಬಿಡ್ತಾನೆ. ಬುಧ ಶತ್ರು ಆಗ್ತಾನೆ. ಈಗ 4ನೇ ಮನೆ ಬರೋಣ. ಇಲ್ಲಿ ಶತ್ರುತ್ವ ಎಲ್ಲೂ ಬರಲ್ಲ, ಒಂದೇ ಮನೆ. ಹಾಗಾಗಿ ಚಂದ್ರ ಮಿತ್ರನಾಗ್ತಾನೆ. ನಂತರ 5ನೇ ಮನೆ ಸೂರ್ಯ, ರವಿ ಕೂಡ ಮಿತ್ರನಾಗ್ತಾನೆ. ಇನ್ನು ಸ್ವತಃ ಲಗ್ನಾಧಿಪತಿ ಅವನು ಮಿತ್ರನೇ. ಇದಾದ ನಂತರ 9ನೇ ಮನೆಗೆ ಬರೋಣ. 9ನೇ ಮನೆ ಮಿತ್ರ, ಗುರುವಿನ ಮನೆ ಧನಸ್ಸು, ಅಲ್ಲಿಂದ 12ನೇ ಮನೆ ಗುರು, ಅದು ಕೂಡ ಮಿತ್ರ. ಹಾಗಾಗಿ ಗುರು ಕೂಡ ಮಿತ್ರ. ನಂತರ ಉಳಿದಿರುವಂಥದ್ದು 10ನೇ ಮನೆ. 10ನೇ ಮನೆ ಶನಿಯ ಮನೆ ಮಕರ, 12ನೇ ಮನೆ ಕುಂಭ, ಅದು ಕೂಡ ಶನಿ ಮನೆ. ಎರಡೂ ಕಡೆಯೂ ಶತ್ರು ಬಂದಿರೋದ್ರಿಂದ ಶನಿ ಶತ್ರು. ಈ ಕಾನ್ಸೆಪ್ಟ್ ಇವಾಗ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಮೇಷ ಲಗ್ನಕ್ಕೆ ಚಂದ್ರ, ರವಿ, ಕುಜ, ಗುರು ಮಿತ್ರರಾಗ್ತಾರೆ. ಬುಧ ಶನಿ ಶತ್ರು ಆಗ್ತಾನೆ. ಶುಕ್ರ ಸಮನಾಗ್ತಾನೆ. ಇದು ಈ ರೀತಿ ಆಯಿತು. ಇನ್ನು ಬೇರೆ ನೋಡೋಣ. ತುಲಾ ಲಗ್ನಕ್ಕೆ ನೋಡೋಣ ಯಾವ ರೀತಿ ಬರುತ್ತೆ ಅಂತೇಳಿ. ತುಲಾ ಲಗ್ನಕ್ಕೆ ಬಂದರೆ ಈಗ ಇದನ್ನು ಅಳಿಸಿ. ತುಲಾ ಲಗ್ನ, ಇಲ್ಲಿ ಸೂತ್ರವನ್ನು ನೀವು ಬೇಕಿದ್ರೆ ಬರೆದಿಟ್ಕೋಬೋದು. ಸೂತ್ರವನ್ನು ಬರೆದು ಬಿಡೋಣ, ಆಗ ನಿಮಗೆ ಸರಿಯಾದ ರೀತಿಯಲ್ಲಿ ಅರ್ಥ ಆಗುತ್ತೆ. ಸೂತ್ರ ಈ ರೀತಿ ಬರುತ್ತೆ. ಲಗ್ನಕ್ಕೆ ಶತ್ರುಗ್ರಹಗಳು, ಶತ್ರು ಮನೆ 3, 6, 10 ಮತ್ತು 11. ಮಿತ್ರರ ಮನೆ 2, 4, 5, 8, 9 ಮತ್ತು 12 ಈ ಮನೆಗಳು ಮಿತ್ರರಾಗ್ತಾರೆ. ಈ ಸೂತ್ರವನ್ನು ನೀವು ತಿಳ್ಕೊಂಬಿಟ್ರೆ ಈಸಿಯಾಗಿ ಯಾವ ಲಗ್ನ ಬೇಕಿದ್ರೂ ಆಗಿರಲಿ ಕಂಡುಹಿಡಿಬೋದು. ಈಗ ಈ ಲಗ್ನಕ್ಕೆ ಶತ್ರು ಯಾರು ಬರ್ತಾರೆ? ಇದು ಹೊರಟೋಗಿ ಇದು ಶತ್ರು ಆಗುತ್ತೆ. 3ನೇ ಮನೆ ಶತ್ರು. ಇಲ್ಲಿಂದ 6ನೇ ಮನೆ 1, 2, 3, 4, 5, 6 ಇದು ಕೂಡ ಶತ್ರು ಆಗುತ್ತೆ. 7ನೇ ಮನೆ ಇದು ಕೂಡ ಶತ್ರು ಆಗುತ್ತೆ. 8ನೇ ಮನೆ ಮಿತ್ರ ಆಗುತ್ತೆ. 9ನೇ ಮನೆ ಕೂಡ ಮಿತ್ರ ಆಗುತ್ತೆ. ಶತ್ರು ಇರೋದಿಲ್ಲ, ಮಿತ್ರ. 10ನೇ ಮನೆ ಶತ್ರು. 11ನೇ ಮನೆ ಕೂಡ ಶತ್ರು. 12ನೇ ಮನೆ ಮಿತ್ರ. ಹೀಗೆ ಬರುತ್ತೆ. ಈಗ ತುಲಾ ಲಗ್ನದ ಅಧಿಪತಿ ಶುಕ್ರ. ತುಲಾ ಲಗ್ನದ ಅಧಿಪತಿ ಶುಕ್ರನಿಗೆ ಈಗ ಶತ್ರುಗಳು ಯಾರು ನೋಡೋಣ. ತುಲಾ ಲಗ್ನದಿಂದ 3ನೇ ಮನೆ ಗುರು ಶತ್ರು. ಅವನ ಇನ್ನೊಂದನೇ ಮನೆ 6ನೇ ಮನೆ ಬರುತ್ತೆ, ಅದು ಗುರುವಿನ ಮನೆ. ಹಾಗಾಗಿ ಗುರು ಈ ಲಗ್ನಕ್ಕೆ, ವೃಷಭ ಲಗ್ನಕ್ಕೆ, ತುಲಾ ಲಗ್ನಕ್ಕೆ ಶತ್ರು. ಗುರು ಶತ್ರು ಆಗ್ತಾನೆ. ನಂತರ 6ನೇ ಮನೆ ತೆಗೆದುಕೊಳ್ಳೋಣ. 1, 2, 3, 4, 5, 6 ಕೂಡ ಗುರು ಆಗೋಯ್ತು. ಇನ್ನು ನೆಕ್ಸ್ಟು 2ನೇ ಮನೆ, ಲಗ್ನದಿಂದ 2ನೇ ಮನೆ ಕುಜ. 2ನೇ ಮನೆ ಏನಾಗುತ್ತೆ? ಮಿತ್ರ ಆಗ್ತದೆ. ಇದು 7ನೇ ಮನೆ, ಅದು ಕೂಡ ಕುಜನ ಮನೆ. ಇದು ಏನಾಗುತ್ತೆ? ಶತ್ರು ಆಗುತ್ತೆ. ಒಂದು ಶತ್ರು ಇದೆ, ಇನ್ನೊಂದು ಮಿತ್ರ ಇದೆ. ಹಾಗಾಗಿ ಕುಜ ಇಲ್ಲಿಗೆ ಸಮನಾಗ್ತಾನೆ.
ಕುಜ ಕೂಡ ಸಮ. ಕುಜ ಸಮ ಆಗ್ಬಿಟ್ಟ. ನಂತರ 4ನೇ ಮನೆ, 4 ಮನೆ ಶನಿ. 4ನೇ ಮನೆ ಶನಿ ಏನಾಗುತ್ತೆ, ಇದು ಮಿತ್ರ ಆಗುತ್ತೆ, ಶತ್ರು ಆಗೋದಿಲ್ಲ. ಇದು ಕೂಡ ಮಿತ್ರ. 4, 5 ಶನಿಯ ಮನೆ ಆಗಿರೋದ್ರಿಂದ ಶನಿ ಇದಕ್ಕೆ ಮಿತ್ರನಾಗ್ತಾನೆ. 7 ಆಯಿತು. ಈಗ 8 ಮಿತ್ರ. ಇಲ್ಲಿ ಕೂಡ ಶುಕ್ರನೇ ಅಧಿಪತಿ ಆಗಿರೋದ್ರಿಂದ ಈತ ಮಿತ್ರನಾಗ್ಬಿಟ್ಟ. ಶುಕ್ರ ಕೂಡ ಈ ಲಗ್ನಕ್ಕೆ ಮಿತ್ರನಾದ. ಇಲ್ಲಿಂದ 9ನೇ ಮನೆಯನ್ನು ನೋಡಿ. 9ನೇ ಮನೆ ಬುಧನ ಮನೆ, 9 ಮಿತ್ರ. ಅವನ ಇನ್ನೊಂದು ಮನೆ ಕನ್ಯಾ ಬರುತ್ತೆ, ಅದರ ಅಧಿಪತಿ ಕೂಡ ಬುಧ. ಹಾಗಾಗಿ ಬುಧ ಈ ಲಗ್ನಕ್ಕೆ ಮಿತ್ರನಾದ. ಬುಧ ಈ ಲಗ್ನಕ್ಕೆ ಮಿತ್ರನಾದ. ಇಲ್ಲಿ 3ನೇ ಮನೆ ನೋಡಿ. 3ನೇ ಮನೆ ಗುರುವಿನ ಮನೆ. 3ನೇ ಮನೆ ಶತ್ರು ಆಗುತ್ತೆ. ಹಾಗೆ ಅವನ ಇನ್ನೊಂದು ಮನೆ 6ನೇ ಮನೆ. 6ನೇ ಮನೆ ಕೂಡ ಶತ್ರು. ಹಾಗಾಗಿ ಗುರು ಶತ್ರು ಆಗ್ತಾನೆ. ಗುರು ಶತ್ರು ಆಗ್ತಾನೆ. ನಂತರ ಇಲ್ಲಿಗೆ 10ನೇ ಮನೆಗೆ ಬರೋಣ. 10ನೇ ಮನೆ ಚಂದ್ರ ಕೂಡ ಶತ್ರು. ಒಂದೇ ಮನೆ ಇರೋದ್ರಿಂದ ಚಂದ್ರ ಶತ್ರು. 11ನೇ ಮನೆ ರವಿ ಕೂಡ ಶತ್ರು ಆಗ್ತಾನೆ. ಇಲ್ಲಿ ರಾಹು ಕೇತುಗಳನ್ನು ಗಣನೆಗೆ ತೆಗೆದುಕೊಂಡಿಲ್ಲ. ಕೇವಲ ಲಗ್ನದಿಂದ ಗ್ರಹಗಳ ಮಿತ್ರತ್ವ ಮತ್ತು ಶತ್ರುತ್ವವನ್ನು ಕಂಡುಹಿಡಿಯೋದು. ಯಾವುದೇ ಲಗ್ನ ಆಗಿರಲಿ, ಆ ಲಗ್ನದಿಂದ 3, 6, 10, 11 ಶತ್ರುಗಳಾಗ್ತಾರೆ. 2, 4, 5, 8, 9, 12 ಮಿತ್ರರಾಗ್ತಾರೆ. ಇದರಲ್ಲಿ ಒಂದು ಮನೆ ಮಿತ್ರ, ಒಂದು ಮನೆ ಶತ್ರು ಬಂದರೆ ಅದು ಸಮ ಆಗುತ್ತೆ. ಒಂದು ಮನೆ 2 ಮನೆ ಶತ್ರುಗಳು ಬಂದಾಗ ಅದು ಶತ್ರು ಸ್ಥಾನಕ್ಕೆ ಬರುತ್ತೆ. 2 ಮನೆಯು ಸಮಸ್ಥಾನಕ್ಕೆ ಬಂದಾಗ ಸಮಕ್ಕೆ ಬರುತ್ತೆ. 2 ಮನೆಯು ಮಿತ್ರ ಸ್ಥಾನಕ್ಕೆ ಬಂದಾಗ ಮಿತ್ರರಾಗ್ತಾರೆ. ಈ ರೀತಿಯಲ್ಲಿ ಶತ್ರು ಮತ್ತು ಮಿತ್ರರನ್ನು ಲಗ್ನದ ಮುಖಾಂತರ ಆಯಾ ಲಗ್ನಕ್ಕೆ ಕಂಡುಹಿಡಿದು ಇದರ ಫಲಗಳನ್ನು ಫಲ ನಿರೂಪಣೆಯ ಸಮಯದಲ್ಲಿ ಉಪಯೋಗ ಮಾಡಿಕೊಂಡ್ರೆ ಅದು ಅತ್ಯಂತ ಪರಿಪೂರ್ಣವಾಗಿ ಫಲವನ್ನು ಹೇಳಲಿಕ್ಕೆ ಅನುಕೂಲ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.